ಇದ್ಯಾಕಮ್ಮ ನೀನು ಹಿಂಗ್ ಕೂತ್ಕೊಬಿಟ್ಟಿದೀಯಾ? ನಿದ್ದೆ ಬರ್ನಿಲ್ವೇ? ನಿದ್ದೆ ಗೆಡ್ಬೇಡ ಕಣಮಿ, ನಿನ್ನ ಅಂದ ಹಾಳಾಗೋಯ್ತದೆ. ಮುಚ್ಚ್ರಿ ಬಾಯ್ನ. ಬೇಡದೆ ಅದನ್ನೇ ಒದರ್ತಾ ಇರ್ತಾರೆ. ಬೇಕಾಗಿರೋ ಕೆಲಸ ಒಂದು ಮಾಡಲ್ಲ ನೀವು. ಅಲ್ಲ ರೀ, ನನಗೊಂದು ಡೌಟ್ ಇದೆ. ನೀವು ನಿಜವಾಗ್ಲೂ ಇವ್ರ ಮಗನೇನಾ? ಇದ್ಯಾಕಮ್ಮ ಹಿಂಗ್ ಕೇಳ್ತಾ ಇದೀಯಾ? ನೀನೇನಂತ ಕೇಳ್ಬೇಕು ನಾನು? ಮೊದ್ಲೆಲ್ಲ ನೋಡಿದ್ರೆ ಯಾವ ಆಸ್ತಿ ತಗೊಂಡ್ರು ಅದನ್ನೆಲ್ಲ ಸಿದ್ದು ಹೆಸರಿಗೆ ಬರ್ದಿಡ್ತಾ ಇದ್ರು, ಇಲ್ಲ ಮಾವ ಅದನ್ನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾ ಇದ್ರು. ಈಗ ನೋಡಿದ್ರೆ ಮಗಳ ಹೆಸರಿಗೆ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ನಿಮ್ಗೆ ಅಂತ ಇದುವರೆಗೂ ಏನಾದ್ರೂ ಮಾಡಿದಾರ ಇವರು? ಯಾಕ್ರಿ, ಯಾಕೆ ನಿಮ್ಗೇನು ಕೊಡಲ್ಲ ಇವರು? ನನಗೆ ಗೊತ್ತಾಗ್ಬೇಕು ಇವತ್ತು, ಹೇಳಿ. ನೀಲು, ಅಲ್ಲ ರೀ, ಆ ಮನೇನ ನಮ್ಗೆ ಅಂತ ತಾನೇ ಮೊದಲು ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ಆ ಮನೇನ ನೋಡ್ಕೊಂಡ್ ಬರೋದಕ್ಕೆ ಅವಳನ್ನ ಕಳ್ಸಿದ್ವಿ. ಈಗ ನೋಡಿದ್ರೆ ಅದನ್ನ ಅವಳ ಹೆಸರಿಗೆ ಮಾಡ್ಕೊಟ್ಟಿದ್ದಾರೆ. ಗೊತ್ತು ರೀ, ನನಗೆಲ್ಲ ಗೊತ್ತು. ನಿಮ್ಮಪ್ಪ ನಿಮ್ಮ ಹೆಸರಿಗೆ ಏನೂ ಮಾಡಲ್ಲ, ನಿಮ್ಗೊಂದು ಬಿಡುಗಾಸನ್ನು ಕೊಡಲ್ಲ. ಯಾವಾಗ ನಿಮ್ಗೆ ಇದು ಅರ್ಥ ಆಗುತ್ತೋ ಏನೋ. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಇಲ್ವ, ಯಾಕಮ್ಮಿ ಯಾವಾಗ್ಲೂ ಹಿಂಗ್ ವಟ 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 ಅಂತ ಇರ್ತೀಯ? ನನ್ ಮಾತನ್ನು ಓಸಿ ತಕಳಮ್ಮಿ. ಹಿಂದೆ ಮುಂದೆ ವಿಷಯ ಗೊತ್ತಲ್ದೆ ಏನೇನೋ ಮಾತಾಡ್ಬೇಡ. ಅಲ್ಲ ಕಣಮ್ಮಿ, ಯಾಕೆ ನಿಂಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅಂತೀನಿ? ಅವನು ನನ್ನ ತಮ್ಮ, ಅವಳು ನನ್ನ ತಂಗಿ ಅಲ್ವೇ? ಅವ್ರು ನನ್ನ ಹೊಂದ್ಗುಟ್ಟಿಲ್ವೇ? ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಕಣಮ್ಮಿ. ಕೊಡಿಸ್ಲಿ ಬಿಡು, ಏನಾದದು? ಹಿಂಗೆ ಅವರು ಕೊಡಿಸ್ಲಿ ಇವರು ಕೊಡಿಸ್ಲಿ ಅಂತ ನೀವು ಅನ್ಕೊಂಡೇ ಇರಿ, ಕೊನೆಗೆ ನಿಮಗ್ ಕೊಡ್ತಾರೆ ಚಿಪ್ಪನ್ನ. ಇಲ್ಲೂ ಅಪ್ಪ ಅಮ್ಮನ ಸಂಪಾದನೆ ನಂಬ್ಕೊಂಡು ಬದುಕಾಯ್ತದೆ ನಮ್ಮಿ. ನಾವು ಏನಾರ ಮಾಡ್ಬೇಕು, ನಾವೇ ದುಡ್ದು ನಮ್ಮ ಬದುಕನ್ನು ಕಟ್ಕೋಬೇಕು. ಅಪ್ಪ ಅಮ್ಮನ ಆಸ್ತಿ ಎಲ್ಲ ಬರೋ ಟೈಮಿಗೆ ಬಂದೇ ಬರ್ತದೆ. ಅದು ಬಂದಾಗ ನೀನೇ ತಕ್ಕಳಿವಂತೆ.